ಇನ್ನು ಗ್ಯಾಸ್ ಸಮಸ್ಯೆ ಹೇಗಿದೆ, ಅದರ ಗಂಭೀರತೆ ಏನಿದೆ ಅನ್ನೋದನ್ನ ಇವತ್ತು KH ಮುನಿಯಪ್ಪ ಅವರು ಮತ್ತೆ ಸ್ವಲ್ಪ ಬಿಡಿಸೇಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಗ್ಯಾಸ್ಗಾಗಿ ಗ್ರಾಹಕರು ಹಾಹಾಕಾರ ಆಗ್ತಾ ಇದೆ ಅಥವಾ ಗ್ರಾಹಕರ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಬಟ್ ಹೆಚ್ಚು ಗ್ಯಾಸ್ಗಳನ್ನ ಬುಕ್ ಮಾಡಬಾರ್ದು ಅಂತ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಸಿಎಂ ಕೇಂದ್ರಕ್ಕೆ 2ನೇ ಪತ್ರವನ್ನ ಬರೀತಾ ಇದ್ದಾರೆ. ಕೇಂದ್ರ ಗಮನ ಹರಿಸಬೇಕು ಅಂತ ಪತ್ರ ಬರೀತಾ ಇದ್ದಾರೆ. ಸೊ ಅನಿಲ ಕಂಪನಿಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದ್ದೀನಿ. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಏರ್ಲೈನ್ಸ್ಗೆ ಗ್ಯಾಸ್ ಪೂರೈಕೆ ಮಾಡಲಾಗುತ್ತೆ. 100% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯನ್ನು ಮಾಡ್ತಾ ಇದ್ದೀವಿ ನಾವು. ಯಾರಿಗೆ? ಆಸ್ಪತ್ರೆಯವರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಜೊತೆಗೆ ಏರ್ಲೈನ್ಸ್ನವರಿಗೆ. ಉಳಿದಂಥ ಕಡೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಗ್ರಾಹಕರಲ್ಲಿ ಒಂದು ಮನವಿ, ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ಗೆ ಮೊದಲು ಡಬಲ್ ಮಾಡೋಕ್ಕೆ ಹೋಗ್ಬೋದು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಕಲಿಬೇಕು. ಅದರ ಮುಖಾಂತರ ಸರಿ ಹೋಗೋಕ್ಕೆ ಸಾಧ್ಯವಿರ್ತದೆ. ಗ್ರಾಹಕರಲ್ಲಿ ಒಂದು ಮನವಿ. ಹಾಗೆ ಒಂದು ಲೆಕ್ಕಾಚಾರ ನೋಡಿ, ಹೋಟೆಲ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ಆಹಾರ ಸಚಿವರ ನೇತೃತ್ವದಲ್ಲಿ ತೆಗೆದುಕೊಂಡಿರುವಂಥ ಸೂಚನೆ ಇದೆ. 20% ಅಷ್ಟು. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಪಾಯಿಂಟ್ಸು, ಈಗ ನಾವು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋದರೆ ಆ ಪಾಯಿಂಟ್ಸ್ಗಳನ್ನು ನೀವು ನೋಡ್ಬೋದು. 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕಿದೆ ನಮಗೆ ನಿತ್ಯ. ಈಗೇನಾಗಿದೆ, 20%ನಂತೆ 9,000 ಸಿಲಿಂಡರ್ಗಳು ಸಿಗ್ತಾ ಇದೆ. ಆ 9,000ರಲ್ಲಿ 4,000 ಆಸ್ಪತ್ರೆಗಳು ಹೋಗುತ್ತೆ. ಆಟೋಗಳಿಗಂತ 2,500 ಪೂರೈಕೆ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗಳನ್ನು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇಂದಿನ ಸಭೆಯಲ್ಲಿ ಈ ಪರಿಸ್ಥಿತಿಯ ಅಥವಾ ಈ ಸನ್ನಿವೇಶದ ಗಂಭೀರತೆ ಹೇಳೋದರ ಜೊತೆಗೆ ಸಿಲಿಂಡರ್ಗಳ ವೆಚ್ಚ ಏನೇನಾಗುತ್ತೆ ಎತ್ತ, ಇದ್ರ ಬಗ್ಗೆನೂ ಕೂಡ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿತ್ಯ ನಮಗೆ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಬಟ್ ಈಗ 20%ನಷ್ಟು 20%ನಂತೆ ಅಂತಂದರೆ 9,000 ಸಿಲಿಂಡರ್ಗಳು ಸಿಗ್ತಾ ಇದೆಯಂತೆ. ಸೊ ಆ 9,000 ಸಿಲಿಂಡರ್ಗಳಲ್ಲಿ 4,000 ಹಾಸ್ಪಿಟಲ್ಗಳಿಗೆ, 2,500 ಆಟೋಗಳಿಗೆ, ಹೋಟೆಲ್ಗಳಿಗೆ 1,000 ಸಿಲಿಂಡರ್ಗಳು ಕೊಡೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ಸುಮಾರು 9,500 ಸಿಲಿಂಡರನ್ನು ಈ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ. ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ನೆಲ್ಲ ಅವಕ್ಕೆ ಹೋಗ್ತದೆ. ಉಳಿದಂಥವು 4,200 ಸಿಲಿಂಡರ್ ಅದು ರೆಗ್ಯುಲರಾಗಿ ಖರ್ಚಾಗ್ತಾ ಇರೋದು, ಕಡಿಮೆ ಮಾಡಿಲ್ಲ. ಇದು ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್, ಬಸ್ ಸ್ಟ್ಯಾಂಡ್ಸ್, ಇಂದಿರಾ ಕ್ಯಾಂಟೀನ್, KMF ಇವೆಲ್ಲಕ್ಕೂ ಕೂಡ ಸುಮಾರು ಪೂರ್ತಿ 1,200 ಸಿಲಿಂಡರ್ನ ಕೊಡ್ತಾ ಇದ್ವಿ. ಅದು ಕೂಡ ಕಡಿಮೆ ಮಾಡಿ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್, ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದ್ದೇನೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಉಳಿದಂಥದ್ದು ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ. ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವನ್ನು ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಉಳಿದೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟರೆ ಇನ್ನು 1,000 ಸಿಲಿಂಡ್ರು ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ಎಂಟೈರ್ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ, ಹೋಟೆಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನು ಆಧಾರಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಿ ಅಂತ ಆಶಾಭಾವನೆಯಿಂದ ಇದ್ದೀವಿ. ಆದ್ದರಿಂದ ನಾನು ಅಪೀಲ್ ಮಾಡ್ತೀನಿ,
ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ಗೆ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದರೂ ಊಟ ಮಾಡಿಕೊಳ್ಳಿ ಈ ವಾರ, ಅದಾದಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಹೀಗೆ ಸಚಿವರು ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ, ಒಂದು ವಾರ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 1000 ಸಿಲಿಂಡರ್ಗಳನ್ನ ಕೊಡ್ತೀವಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಎಲ್ಲಿ ಸಾಕಾಗುತ್ತೆ? ಸರ್ಕಾರದ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರು ಅಸಮಾಧಾನವನ್ನ ಹೀಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ ನೀವು ಕೊಡುವಂತ 1000 ಸಿಲಿಂಡರ್? ಕಾಳಸಂತೆಯಲ್ಲಿ ಹಾವಳಿ ಹೆಚ್ಚಾಗುತ್ತೆ, ಇನ್ನೂ ಹೆಚ್ಚಿನ ಸಿಲಿಂಡರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಿನಲ್ಲಿ ಸತ್ಕಾರ್ ಹೋಟೆಲ್ ಮಾಲೀಕ ಸದಾಶಿವ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಬಹಳಷ್ಟು ಹೋಟೆಲ್ ಮಾಲೀಕರು ಕೂಡ ಇದೇ ತೆರಣ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ಈ ಮೈಸೂರು ಹೋಟೆಲ್ ಅಸೋಸಿಯೇಷನ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಅವರು ಕೆಲವರು ನಮ್ಮ ಪ್ರತಿನಿಧಿ ರಾಮ್ ಜೊತೆಗೆ ಮಾತನಾಡಿದ್ರೆ ಬನ್ನಿ ಕೇಳ್ಕೊಂಬೋಣ. ಯುದ್ಧದಿಂದಾಗಿ ಉಂಟಾಗಿರುವಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಇದೆ. ಇವತ್ತು ಖುದ್ದು ಸಚಿವರೇ 1000 ಸಿಲಿಂಡರ್ ಮಾತ್ರ ಕೊಡಲಿಕ್ಕೆ ಸಾಧ್ಯ ಹೋಟೆಲ್ಗಳಿಗೆ ಅನ್ನೋ ಮಾಹಿತಿ ನೀಡಿರುವಂಥದ್ದು ಹೋಟೆಲ್ ಮಾಲೀಕರ ನಿರಾಸೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಸಚಿವರು ಇವತ್ತು ತಿಳಿಸಿದ್ದಾರೆ ಹೋಟೆಲ್ಗಳಿಗೆ 44,000 ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಅಷ್ಟೇ ಕೊಡೋಕ್ಕೆ ಸಾಧ್ಯ ಅಂತ. 44,000 ಹೋಟೆಲ್ಗಳು ಬೆಂಗಳೂರಲ್ಲಿ ಮಾತ್ರ ಇದ್ದಾವೆ. ಬೆಂಗಳೂರು ಒಂದಕ್ಕೆ 1,000 ಎಲ್ಲಿ ಒಂದೊಂದು ಹೋಟ್ಲಿಗೆ ಒಂದು ಕೊಡೋಕ್ಕೂ ಸಾಕಾಗೋದಿಲ್ಲ. ಅದರಿಂದ ಅವರು ಈ ನಿರ್ಧಾರ ಹಿಂದೆ ತಗೋಬೇಕು. ಏನು ಕೊನೆ ಪಕ್ಷ 20% ನಾವೇನು ಕೇಳಿದ್ದೀವಿ ಅದನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ರಾಜ್ಯಾದ್ಯಂತ 2.5 ಲಕ್ಷ ಹೋಟೆಲ್ಗಳಿದ್ದಾವೆ. ಬರೀ ಹೋಟೆಲ್ಗಳೇ ಪರಿಗಣಿಸಿದ್ರೆ 1.5 ಲಕ್ಷ ಇದೆ ರಾಜ್ಯಾದ್ಯಂತ. ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳು ಪರಿಗಣಿಸಿದ್ರೆ 20,000 ಇದ್ದಾವೆ. ಎಲ್ಲ ಥರದ್ದು ವ್ಯಾಪಾರಗಳು ತೊಗೊಂಡ್ರೆ 44,000 ಇದ್ದಾರೆ. ಬೆಂಗಳೂರು ಒಂದಕ್ಕೆ 1,000 ಕೊಟ್ಟರೆ ಯಾವ ಮೂಲೆಗೂ ಆಗೋದಿಲ್ಲ, ಒಬ್ರಿಗೂ ಅರಕಾಸಿನ ಮಜ್ಜಿಗೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಪುನಃ ನಿರ್ಧಾರ ಕೇಂದ್ರ ಸರ್ಕಾರ ಜೊತೆ ಅವ್ರು ಚರ್ಚಿಸಿ ಕೊನೆ ಪಕ್ಷ 20% ಕೊಟ್ಟರೆ ಸರ್ವೈವ್ ಆಗ್ಬೋದು. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ, ಈ ಉದ್ಯಮ ಮುಚ್ಚಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅಂದರೆ 20% ಅಂದರೆ ಯಾವ ರೀತಿ? ಹಿಂದೆ ಏನು ಕೊಡ್ತಾಯಿದ್ರು, ಈಗ ವಾರಕ್ಕಿಂತ ಮುಂಚೆ ಏನು ಸಿಲಿಂಡರ್ಗಳು ಸರಬರಾಜು ಮಾಡ್ತಾಯಿದ್ರು, 10 ಸಿಲಿಂಡರ್ ಕೊಡೋ ಕಡೆ 2 ಕೊಡಿ, 5 ಕೊಡೋ ಕಡೆ 1 ಕೊಡಿ ಅಂತ ನಾವು ಈ ಥರ ಕೇಳ್ತೀವಿ. 4 ಕಡೆ ಕೊಡೆ 4 ಸರಬರಾಜು ಮಾಡ್ತಾಯಿದ್ರು ಕಮರ್ಷಿಯಲ್ ಸಿಲಿಂಡ್ರು, ಅದನ್ನು 1 ಕೊಡಿ. ನೀವು ಮೊದಲು ಫಾಸ್ಟ್ ಫುಡ್ಡು, ಟಿಫಾನಿಸು, ಸಣ್ಣ ಪುಟ್ಟ ಪರಿಗಣನೆ ಮಾಡೋ ಬದಲು ದೊಡ್ಡ ಹೋಟೆಲ್ಗಳಂತ ಏನಿದೆ ಆ ಹೋಟೆಲ್ಗಳನ್ನ ಫಸ್ಟ್ ಪರಿಗಣಿಸಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಹೋಟೆಲ್ಗಳಿಗಾಗಲೇ ಬಂದ್ ಆಗಿದ್ದಾವೆ ಮತ್ತು ಬಂದ್ ಆಗುವಂಥ ಹಂತ ತಲುಪಿದೆ ಅಂತ? ಬಂದಾಗಿರೋವು ಈಗಾಗಲೇ ಒಂದು 150 ಅಂದರೆ 10% ಬಂದಾಗಿದ್ದಾವೆ. ಇನ್ನು ಮುಂದಿನ 2-3 ದಿನದಲ್ಲಿ ಸರಬರಾಜು ನಿಂತಲ್ಲಿ ಸಂಪೂರ್ಣವಾಗಿ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಕೆಲವರು ಏನಾಗಿದೆ, ಮೊನ್ನೆ ಒಂದಷ್ಟು ಹೊರಗಡೆ ಖಾಸಗಿಯವ್ರ ಹತ್ರ ತೊಗೊಂಡು ನಡೆಸ್ತಾಯಿದ್ರು. ಇವತ್ತು ಕೆಲವು ಹೋಟ್ಲುಗಳೆಲ್ಲ ಫೋನ್ ಮಾಡಿದರು, ಈಗ ಅವರು ಕೊಡ್ತಾ ಇಲ್ಲ, ಮುಚ್ಚಬೇಕಾದ ಪರಿಸ್ಥಿತಿ ಇದೆ, ನಾವು ಮುಚ್ಚಿದ್ವಿ ಅಂತ ಹೇಳ್ಬಿಟ್ಟು ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಇದು ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರ ಮಾತು. ಯಾವುದೇ ಕಾರಣಕ್ಕೂ 1,000 ಸಿಲಿಂಡರ್ಗಳು ಸಾಕಾಗೋದಿಲ್ಲ. 20% ಏನು ಹಿಂದೆ ಬಳಕೆ ಮಾಡ್ತಾಯಿದ್ರು ಅಷ್ಟು ಒಂದು ಅಡುಗೆ ಮಾಡಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ಆ ಒಂದು ಕಮರ್ಷಿಯಲ್ ಸಿಲಿಂಡರ್ನ ನೀಡಿದರೆ ಅನುಕೂಲ ಆಗ್ತದೆ. ಇಲ್ಲವಾದರೆ ಎಲ್ಲ ಹೋಟೆಲ್ಗಳು ಸಹ ಬಂದ್ ಆಗ್ತವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.